ಶಶಿಧರ ಗಜ ಜನ್ಮಾಂಬರ ಗಂಗಾಧರ ಹರಣೆ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ಪರಮೇಶ್ವರನೇ ಈಶ ಗಿರೀಶ ಮಹೇಶ ಉಮೇಶ ಜಯ ಪರಮೇಶ್ವರನೇ ಈಶ ಗಿರೀಶ ಮಹೇಶ ಉಮೇಶ ಜಯ ಪರಮೇಶ್ವರನೇ ಸೂಲಿಕೆ ಪತ್ರಿಕೆ ನೆತ್ರಿಕೆನೆಂಬ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಶಂಕರ ಶಶಿಧರ ಗಜ ಜನ್ಮಾಂಬರ ಗಂಗಾಧರ ಹರಣೆ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಭಗುತಿಗೆ ಬೇಗನೆ ಒಲೆಯುವ ದೇವನೇ ಜಯ ತ್ರಿಪುರಾಂಬರನೇ ಬೇಡಿದ ವರವನ್ನು ಆಸನ ನೀಡುವ ಸಾಂಬ ಸದಾ ಶಿವನೇ ಸಾಂಬ ಸದಾ ಶಿವನೇ ಸಾಂಬ ಸದಾ ಶಿವನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡುವ ಜಯ ತ್ರಿಪುರಾಂಬರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡುವ ತ್ರಿಭುವನ ಪಾಲಕನೇ ಲೋಕವೇ ರಕ್ಷಿಸಿ ವಿಷವನ್ನು ಕುಡಿಯುವ ಕರುಣಾ ಸಾಗರನೇ ಕರುಣಾ ಸಾಗರನೇ ಶಂಕರ ಶಶಿಧರ ಗಜ ಜನ್ಮಾಂಬರ ಗಂಗಾಧರ ಹರಣೆ ಸುಂದರ ಸಮರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ಪರಮೇಶ್ವರನೇ ಪರಮೇಶ್ವರ ಲೋಕ ಕಲ್ಯಾಣಕ್ಕಾಗಿ ಸರಾವಣದಲ್ಲಿ ಸೇರುತ್ತಿರುವ ಶಿವ ಗಣಧೀಶ್ವರನ್ನು ನೋಡಿಕೊಂಡು ಬರಲು ನನಗೆ ಅಪ್ಪಣೆಯಾಗಬೇಕು. ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ಆಗಬಹುದು ಪರಮಾತ್ಮ. ಅಷ್ಟೇ ತಿರುಗನೆ ಅಷ್ಟು. ಶಿವಮಯವೋ ಓಂಕಾರವೇ ಜಗಮಯವೋ ಶಿವಮಯವೋ ಎಲ್ಲೆಡೆ ನೋಡಿದರು ಶಿವನಿಗನು ಅವ ನಿಲ್ಲದ ಸ್ಥಳವು ಎಲ್ಲೆಡೆ ನೋಡಿದರು ಶಿವನಿಗನು ಅವ ನಿಲ್ಲದ ಸ್ಥಳವು ಉಂಟೇನು ಎಲ್ಲೆಲ್ಲೂ ಶಿವನಿಗನು ಜಗವೆಲ್ಲ ತುಂಬಿದರು ಎಲ್ಲೆಲ್ಲೂ ಶಿವನಿಗನು ಜಗವೆಲ್ಲ ತುಂಬಿದರು ಎನ್ನೊಡೆಯ ಕರುಣಾಳು ಜಗದೀಶನು ಎನ್ನ ಪರಮೇಶನು ಎನ್ನೊಡೆಯ ಕರುಣಾಳು ಜಗದೀಶನು ಎನ್ನ ಪರಮೇಶನು ಓಂಕಾರವೇ ಶಿವಮಯವೋ ಓಂಕಾರವೇ ಜಗಮಯವೋ ಶಿವಮಯವೋ ಓಂಕಾರವೇ ಶಿವಮಯವೋ
ನಾಗಭೂಷಣನಿಗೆ. ಸ್ವಾಮಿ, ನಲ್ಲಾದೇವಿ, ನೋಡಿದೆಯಾ ನಲಿದಾಡಿ ನಮಿಸುತ್ತಿರುವುದ ರಾಜಹಂಸನೇ? ತನ್ನ ನಲ್ಲ ದೇವನಿಗೆ ಆ ಮಾನಸ ಸರೋವರದ ಪತಿ ಭಾಗ್ಯವನ್ನು ಅನುಭವಿಸುತ್ತಿರುವ ಆ ರಾಜಹಂಸಿನಿಯರ ಭಾಗ್ಯವೇ ಭಾಗ್ಯ. ಅತ್ತ ನೋಡು ಭವಾನಿ, ಆ ಭವ್ಯ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಗಳ ತಂಪಾದ ಬಂಡನ್ನು ಸವಿಯಲು ಬರುತ್ತಿರುವ ದುಂಬಿಗಳ ಪ್ರಣಯ ಗೀತೆ. ಅದೊಂದು ಈ ವಿಶ್ವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದ. ಶ್ರೀ ಓಂಕಾರನಾದದಿಂದಲೇ ನೀನು ಅಮರದೇವನಾದೆ. ನಿನ್ನನ್ನು ಭಕ್ತಿಯಿಂದ ಭಜಿಸ ಮಾತ್ರದಿಂದ ನಾನು ಕೂಡ ಅಮರದೇವಿಯಾದೆನು ದೇವ. ಮೆಚ್ಚಿನನು ಮನಸಾರಿ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಮತ್ತೆ ನೋಡು, ಈ ಕನಕಾದ್ರಿಯ ಇಂದ್ರ ದಶಾಭಿಮುಖಗಳಿಂದ ಚಂಡ ಮಾರುತ ಎಂಬ ಭಯಂಕರವಾದ ಬಿರುಗಾಳಿಗೆ ಸಿಲುಕಿ ಮರೆದೇಳುತ್ತಿರುವ 7 ಪಾತಾಳ ಸರ್ಪಗಳಂತೆ ಮೋಡಗಳ ಮಧ್ಯದಲ್ಲಿ ಕವಿಸುತ್ತಿರುವ ಮಿಂಚುಗಳ ಎಣಿಕೆಯಂತೆ ಭಯಂಕರವಾಗಿ ರಂಜಿಸುತ್ತಿರುವ ಗಂಗಾ ಪ್ರವಾಹದಂತೆ ತನ್ನೆರಡು ಸೊಂಡಳಗಳ ಮಧ್ಯದಲ್ಲಿ ತುಂಬಿರುವ ಮುತ್ತುಗಳೆಂಬ ನೀರನೆಗಳನ್ನು ಮೇಲಕ್ಕೆಸುತ್ತಿರುವ ನೀರಾನೆಗಳನ್ನು ನೋಡಿ. ಹೌದು ರಾಜೇಶ್ವರ, ಆ ಮಾನಸ ಸರೋವರವು ನನ್ನ ಪಿತ ಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿದೆ. ಅದರಲ್ಲಿ ಸ್ವಾಮಿ, ನೀವೇಕೆ ವೇಷವನ್ನು ಧರಿಸಿರುವಿರಿ? ಶಕ್ತಿ, ನಿನ್ನ ಅಚ್ಚುಮೆಚ್ಚಿನ ಭಕ್ತಿಗಾಗಿ ಧರಿಸಿರುವೆನು ಇದೊಂದು ರೂಪು. ನಿಶ್ಚಯ ಪರಮಾತ್ಮ. ಗುರುಲಿಂಗ ಜಂಗಮನೋ ನೀನೆಂದು ಗುರುಲಿಂಗ ಜಂಗಮನೋ ನೀನೆಂದು ಗುರುತರದ ಭಸ್ಮ ರುದ್ರಾಕ್ಷಿ ಮಾಲಭೂಷಿತಳ ವರಕಾವ್ಯಂ ಶೋಭಿಸುತ್ತಿನ ವರಕಾವ್ಯ ಶೋಭಿಸುತ್ತಿನ ವರಕಾವ್ಯ ಶೋಭಿಸುತ್ತಿನ ಪರಮ ಪಾದೋದಕ ಪ್ರಸಾದದಿ ಭಜಿಸಿತನ ಭುವನೇಶ್ವರಿ, ಆ ಭಕ್ತಿಯಿಂದ ಬಯಸಿದ ನೀನೋರ್ಗಳೇ ಶಿವಭಕ್ತಳಾದ. ಭಕ್ತಿಯಿಂದ ಬಂದಿತೆ ಭಾಗಿಸು ದೇವ. ನೀನಲ್ಲವಿ ಆದಿ ಪುರುಷನಾಗಿ ಅನಂತ ಜೀವರಾಶಿಗಳಲ್ಲಿ ಹೊಕ್ಕಿ ಮೆರೆದಾಡುತ್ತಿರುವ ಸ್ವಾಮಿಯೇ, ನಿನ್ನ ನೆಲೆಯನ್ನು ಕಂಡವರಾರು ಪರಮೇಶ್ವರ? ನೀ ಕಾಣಲಿಲ್ಲವೇ ಪರಮೇಶ್ವರಿ? ಅಂದಿನ ದಿವಸ ಬಹು ವೈಭವದಿಂದ ನೀನು ಭಸ್ಮ ರುದ್ರಾಕ್ಷಿ ಅಲಂಕಾರ ಭೂಷಿತಳಾಗಿ ನನ್ನನ್ನು ಭಜಿಸಲು ನಾನಾದೇ ನಿನಗೊಂದು ರೂಪ, ನಿನ್ನ ಪ್ರೇಮಕ್ಕಾಗಿ. ಹಾಗಾದರೆ ನಿನ್ನ ನಿಜ ರೂಪವನ್ನು ಕಾಣುವ ಬಗೆ ಹೇಗೆ ಶಂಕರ? ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜ ರೂಪು. ಭಕ್ತಿಯಿಂದ ಬಯಸಿದ ಆತಗೆ ಕೈಲಾಸವಾಸ ರಾಜೇಶ್ವರಿ. ಸ್ವಾಮಿ, ಆದಿಶಕ್ತಿ. ಪ್ರಾಣಾಧಿಪ ಗೌರಿ ಬಾಸುರೇ ಸೌರಿ ಸೋದರಿ. ಪ್ರಾಣಾಧಿಪ ಗೌರಿ ಬಾಸುರೇ ಸೌರಿ ಸೋದರಿ. ಪ್ರಾಣಾಧಿಪ ಗೌರಿ ಬಾಸುರೇ ಸೌರಿ ಸೋದರಿ. ಸೂರ್ಯ ಚಂದ್ರದಿ ಕಾಂತ ಜಾತಕ. ಸ್ವಾಮಿ,
ಮೋಕ್ಷವ ಯಾರಿಗೆ ಬೇಡುವ? ಕಂಡು ಕಾಣದ ರಾಜಮೋತ್ಸವ ಸುಸಂಕರಣ ಸುರವಿಜಯಳರ ರಾಜಿಪ ಗೌರಿ ಬಾಗಿವೆ ಗೌರಿ ಸೋದರಿ ಈ ರಾಜಿಪ ಗೌರಿ ಬಾಗಿವೆ ಗೌರಿ ಸೋದರಿ ಗೌರಿ ಸೋದರಿ ಗೌರಿ ಸೋದರಿ. ಸಾಂಬವಿ ಸೂರ್ಯನ ಚೆಲುವಾದ ಕಿರಣಗಳಂತೆ ಚಲಿಸಿ ಬರುತ್ತಿರುವ ಆ ಪ್ರಕಾಶವು ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತಿದೆ. ಪರಮೇಶ್ವರ, ಬೆಂಗದಿರನಾಗಿದ್ದರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ರಂಗದಿರನಾಗಿದ್ದರೆ ಚೆಲ್ಲುತ್ತಿತ್ತು ಬೆಳದಿಂಗಳು, ಅವನೆಲ್ಲದಿದ್ದೊಡೆ ಅವನೇ ನನ್ನ ಸಹೋದರನಾದ ಶೌರ್ಯು. ನಿಶ್ಚಯ ಶೌರ್ಯ ಸುದರ್ಶನವೆಂದು ತನ್ನ ರಜತ ಬಂಡೆಯ ಮೇಲೆ ತನ್ನ ಸಾಸಿರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟು ಮರೀಚಿಕೆ ಜಲದಂತೆ ಉಳಿಯುತ್ತಿರುವ ಎಷ್ಟಾದರೂ ಅವನಲ್ಲವೇ ಗೌರಿ ಸಹೋದರನು. ಸಹೋದರನ ವಂಡಿಸಲು ನೀನಲ್ಲವೇ ಶೌರ್ಯ ಸಹೋದರಿ. ಬಾ, ನಿನ್ನ ಸಹೋದರನ ಬರುವಿಕೆಯನ್ನು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತು ಹಾಗೆ ಆಗಲಿ ಸ್ವಾಮಿ. ಮಹಾದೇವನ ಕರ್ಣಕಾಂತಿಯ ಮಹಾದೇವನ ಗಂಗಾಧರನ ತುಂಗ ವಿಭೂಷಣ ಗಂಗಾಧರನ ತುಂಗ ವಿಭೂಷಣ ಭೃಂಗಾವಳಿಯ ಸೊಬಗಿನ ಸಿರಿಯ ಭೃಂಗಾವಳಿಯ ಸೊಬಗಿನ ಸಿರಿಯ ಮಹಾದೇವನ ಕರ್ಣಕಾಂತಿಯ ಮಹಾದೇವನ ಅಂಗದಹರನ ಜಂಗಮ ರೂಪನ ಅಂಗದಹರನ ಜಂಗಮ ರೂಪನ ಮಂಗಳ ನೀಡುವ ಲಿಂಗ ಕಾರಣ ಮಂಗಳ ನೀಡುವ ಲಿಂಗ ಕಾರಣ ಮಹಾದೇವನ ಕರ್ಣಕಾಂತಿಯ ಮಹಾದೇವನ 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 ಪರಮಾತ್ಮನಿಗೆ ನಮಸ್ಕರಿಸುವನು. ಚಕ್ರಧಾರಿ, ನಿಮಗೆ ಮಂಗಳವಾಗಲಿ. ಅಣ್ಣ, ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಪೀಠದಲ್ಲಿ ಕುಳಿತುಕೊಳ್ಳಬೇಕು. ಆಗಲಿ ಸಹೋದರಿ. ಸಹೋದರಿ, ಕಗ್ಗಲಿನ ಕಠಿಣವಾದ ಕಲ್ಲಿನ ಮೇಲೆ ಪೀಠವೆಂದು ಕೂರಿಸಿವೆಯಾ? ನಾನೇನು ಮಾಡಲಿ ಅಣ್ಣ, ನೀನಾದರೂ ಲಕ್ಷ್ಮೀಪತಿ, ಸದಾ ಕಾಲ ಸಿರಿ ಸಂಪತ್ತನ್ನು ಅನುಭವಿಸುತ್ತಾ ನಿನ್ನ ಮನೆ ಏನು ಸುಖಿಯಾಗಿರುವೆ. ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಯಲ್ಲಿ ಇರಿಸಿ ತನ್ನ ಮನಮಂದಂತೆ ಭಕ್ತರನ್ನು ಹುಡುಕುವ ಕಾರ್ಯದಲ್ಲಿ ನಿರತರಾಗಿರುವರಲ್ಲವೇನು? ಏಳು ಸತಿ ಹೇಳು, ಇನ್ನೇನು ಹೇಳಬೇಕು ಅದನ್ನೆಲ್ಲ ಹೇಳಿಬಿಡು. ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯ ಬಾಂಧವ್ಯ. ಹಾಗಲ್ಲ ಸ್ವಾಮಿ, ಒಡ ಹುಟ್ಟಿದವರ ಬಾಂಧವ್ಯವು ಒಂದು ರಕ್ತ ಸಂಬಂಧ ತುಂಬಿರುವುದು. ಒಂದು ಸೇರಿ ರಕ್ತವು ಎರಡು ದೇಹದಲ್ಲಿ ಸಂಚರಿಸುವಾಗ ಅದನ್ನು ವರ್ಣಿಸಬೇಕೆ ಪರಮಾತ್ಮ? ಅಗಲ ಸತಿ ತಂದೆಯ ಸಿರಿ ಸಂಪತ್ತಿನಿಂದ ಮೆರೆತಿದ್ದರು. ಸ್ತ್ರೀಯರು ಲಗ್ನವಾದ ಮನೆಯನ್ನೇ ಅಲ್ಲ ಕಳೆಯುವರು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧ ಪ್ರಾಯ, ಹಬ್ಬ ಹಮ್ಮಂದಿರನ್ನು ಕಂಡರೆ ಪೂರ್ತಿ ಪ್ರಾಯ. ಅಲ್ಲದೆ ಪಂಚಪುರುಷರಿದ್ದರು ನಿರ್ಜಿತರು ಪತಿಯೇ ಮಂದಿರಕ್ಕಿಂತಲೂ ತಂದೆ ಮನೆ ಮೇಲೆಂದು ಹೊಗಳುವರು. ಅದೊಂದು ಸ್ತ್ರೀಯರ ನೈಜ ಭಾವದ ತಂದೆ ಮನೆ ಸೌಭಾಗ್ಯವಲ್ಲವೇನು? ಯಾವ ಭಾಗ್ಯವಾದರೂ ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರನಾದ ಸದಾಶಿವ ಮೂರ್ತಿಯನ್ನು ಕೈ ಹಿಡಿದ ನೀನಲ್ಲವೇ ನಿತ್ಯ ಸುಮಂಗಲಿ? ಕೇಳಿದೆ ಸತಿ,
ನಿನ್ನ ಸಹೋದರನ ಮಾತನ್ನು. ನನ್ನ ಮಾತು ನನ್ನ ಭಾಗ್ಯ. ನಮ್ಮೀರ್ವರ ಬಾಂಧವ್ಯವೇನು ಭೂತೇಶ್ವರ? ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯವಾದ ಪೀಠವನ್ನು ಕಲ್ಲೆಂದಿದ ಮಾತು ಅಣ್ಣ ತಂಗಿಯರ ಸಲಿಗೆಯ ಮಾತಾಗಿರುವುದು ಭೂತೇಶ್ವರ. ಅದಿರಲಿ ಕ್ಷೀರಸೇನ, ನಿನ್ನ ಬರವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯತುರವನ್ನು ತೋರುತ್ತಿದೆ. ಆದರೂ ನಿನ್ನ ನೋಡಿದಂತೆ ಆಯಿತು. ದಕ್ಷ ಸುತಿಯರ ವಿವಾಹ ಮಂಟಪದಲ್ಲಿ ನೋಡಿದ ರಭ್ಯ ಬ್ರಹ್ಮದೇವ ನಿನ್ನು ಬರಲೇ ಇಲ್ವಲ್ಲ? ಅಲ್ಲಿ ನೋಡು ಪರಮೇಶ್ವರ, ಕನಕಾದ್ರಿಯ ತಪ್ಪಲಿನಲ್ಲಿ ಬ್ರಹ್ಮದೇವನು ಬಹು ಸಂಭ್ರಮದಿಂದ ಇತ್ತಲೇ ಬರುತ್ತಿರುವನು. ಕನಕಗಿರೀಶ ಸಮಾವೇಶ ಸುರರನು ಕೊರೆಯೋ ದೇವ ಗೌರೀಶ. ಕನಕಗಿರೀಶ ಸಮಾವೇಶ ಸುರರನು ಕೊರೆಯೋ ದೇವ ಗೌರೀಶ. ಕರುಣವ ತೋರೋ ಕಲವೋ ದೇವ, ಕರುಣವ ತೋರೋ ಕಲವೋ ದೇವ. ನಂಬಿದ ಬಾಂಧರ ಕಾಯೋ ಮಹದೇವ, ನಂಬಿದ ಬಾಂಧರ ಕಾಯೋ ಮಹದೇವ. ಕನಕಗಿರೀಶ ಸಮಾವೇಶ ಗುರರನು ಕೊರೆಯೋ ದೇವ ಗೌರೀಶ. ದೀನ ಭಾವದಿ ಬರೆಯಿಡುತ್ತಿರುವ ಅಮರದ ತೇಜದಿ ಸಲಹೋ ದೇವ. ದೀನ ಭಾವದಿ ಬರೆಯಿಡುತ್ತಿರುವ ಅಮರದಿ ತೇಜದಿ ಸಲಹೋ ದೇವ. ಭಕ್ತನ ಮೊರೆಯ ಆಲಿಸು ದೇವ, ಭಕ್ತನ ಮೊರೆಯ ಆಲಿಸು ದೇವ. ನಂಬಿದೆ ನಿರ್ಣಯ ಪಾದಾಚರಣವ, ನಂಬಿದೆ ನಿರ್ಣಯ ಪಾದಾಚರಣವ. ಕನಕಗಿರೀಶ ಸಮಾವೇಶ ಗುರರನು ಕೊರೆಯೋ ದೇವ ಗೌರೀಶ. ಶಿವಸತಿಯರಿಗೆ ನಮಸ್ಕರಿಸುವೆನು. ಬ್ರಹ್ಮದೇವ ನಿನಗೆ ಮಂಗಳವಾಗಲಿ. ಬ್ರಹ್ಮದೇವನ ದರ್ಶನವು ಅಪೂರ್ವ ಆಯಿತು. ಬ್ರಹ್ಮದೇವ ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದ ಇರುವರೇನು? ತಮ್ಮ ತಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಆಸಕ್ತಿ? ಅಲ್ಲಿ ಕುಳಿತಿರುವ ನಾರಾಯಣ ಬೆಂಬಲ ನನಗಿರುವಾಗ, ಇಲ್ಲಿ ಕುಳಿಸುವ ಪರಶಿವನ ಕಣ್ಣು ನಮಗಿರುವಾಗ, ಸತ್ಯ ಲೋಕದಲ್ಲಿ ಸರ್ವರೂ ಸೇವದಿಂದಿರುವರು. ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಪರಮಾತ್ಮ, ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರೂ ಬರುವುದಿಲ್ಲ ಶಂಕರ. ನಿಮ್ಮ ದರ್ಶನವನ್ನು ಭವಾನಿಯ ಕಡುವನ್ನು ಪಡೆಯಲು ಬರುವುದೇ ಕೈಲಾಸಕ್ಕೆ ಬರುವ ಕರ್ತವ್ಯ. ಹಾಗಾದ್ರೆ ನಮ್ಮಿಂದ ಆಗಬೇಕಾದ ಕಾರ್ಯವೇನು? ದೇವದೇವ, ಸುರಭೂಮಿಯು ಒಡೆಯ ನಿಲ್ಲದ ವಸ್ತುವಿನಂತೆ ಕಂಗಾಲಾಗಿ ಕಲಿಸಬಿಟ್ಟಿರುವುದು. ಪರಮೇಶ್ವರ, ಬ್ರಹ್ಮದೇವನ ಮಾತು ನಿಶ್ಚಯ. ಸುರಗಂಧರ್ವರು ದೇವಗಂಧರ್ವರು ಸುರಭೂಮಿಯಲ್ಲಿ ಒಂದು ನಿಶ್ಚರವಾದ ಶಿವಧರ್ಮವನ್ನು ಪ್ರತಿಷ್ಠೆ ಮಾಡುತ್ತಿರುವರು. ಅವರಿಗೆ ನಿಮ್ಮ ಕರುಣಾಮೃತವು ಬೇಕಾಗಿರುವುದು ಸರ್ವೇಶ್ವರ. ಕೇಳಿದೆಯ ಸತಿ ಭಕ್ತರ ಭಿನ್ನಾಹವನ್ನು? ಅದೇನು ನನಗೆ ಹೊಸದಲ್ಲ ಸ್ವಾಮಿ. ಬಹುದಿನದಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನಿಯನ್ನು ಹುಡುಕುತ್ತಾ ಹೋದಾಗ ಮುಂಗಾರಿಗೆ ಸಂಜೀವಿನಿ ಸಿಕ್ಕಿ ಎಡವಿದಂತಾಯ್ತಲ್ಲವೇ? ಆಗಲ ಸತಿ, ಭಕ್ತರು ಎಂದರೆ ಅಮೃತ ದೇಹಿಗಳು. ಅವರಿಗೆ ಬಂಧವಿಲ್ಲ. ಇಹದಲ್ಲಿ, ಪರದಲ್ಲಿ, ಕೈಲಾಸದಲ್ಲಿ ಆ ಭಕ್ತಿಯನ್ನು ಅರಿತುಕೊಂಡವರೇ ನಿಜ ಭಕ್ತರಾದರು. ಅವರು ನಿನಗಿಂತಲೂ ನನಗೆ ಕರೇತರಾಗಿ, ನನಗಿಂತಲೂ ಭಕ್ತರೇಕರಹಿತರಾದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡಿರಿ? ದೇವಿ, ಜಲದ ಮೇಲಿರುವ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡೆನು. ನೀ ನರಿತಿಲ್ಲವೇ ಆದಿಶಕ್ತಿ? ಭಕ್ತರ
ಭಕ್ತರಾದ ಶರಣಸತಿ ಲಿಂಗಪತಿ ಎಂಬ ವೇದಘೋಷವನ್ನು ಧನ್ಯಳಾದನು ದೇವಾ ಧನ್ಯಳಾದೆನು. ಹೌದು, ಅದಕ್ಕಾಗಿಯೇ ಶರವಣ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡುತ್ತಿರುವುದು. ತಾವು ಅಲ್ಲಿಗೆ ದಯಮಾಡಿಸಿ ನಿಮ್ಮ ಅಗ್ರ ಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡಿಕೊಳ್ಳುವನು. ಪರಮೇಶ್ವರ, ತಳು ಮಾಡದೆ ಪಟ್ಟ ಪೂಜೆ ಪ್ರಸನ್ನರಾಗಬೇಕೆಂದು ಬೇಡಿಕೊಳ್ಳುವೆನು. ಏ ಶಂಕರ ಗಂಗಾಧರ ಗೌರೀವರ ಆ ಪರಮೇಶ್ವರ ಪರಮೇಶ್ವರ ದಯ ತೋರೋ ಯೇ ಶಂಕರಾಯಣ್ಣ ಭವನಯ ಪರಿಹರಿಸು ಪರಮೇಶ್ವರ ಪರಮೇಶ್ವರ ದಯ ತೋರೋ ಯೇ ಶಂಕರಾಯಣ್ಣ ಭವನಯ ಪರಿಹರಿಸು ಪರಮೇಶ್ವರ ವಿನಯದಿ ಬೇಡುವೆ ಪರಶಿವನೇ ಎಲ್ಲ ಪಾಪವ ಪರಿಹರಿಸು ಪರಮೇಶ್ವರ ವಿನಯದಿ ಬೇಡುವೆ ಪರಶಿವನೇ ಎಲ್ಲ ಪಾಪವ ಪರಿಹರಿಸು ಪರಮೇಶ್ವರ ದಯ ತೋರೋ ಯೇ ಶಂಕರಾಯಣ್ಣ ಪಾಪವ ಪರಿಹರಿಸು ಪರಮೇಶ್ವರ ಭಕ್ತರ ಕಿಂಕರ ನೀಲ ಸುಗಂಧರ ಶಂಕರ ಶಿವಶಂಕರ ಭಕ್ತರ ಕಿಂಕರ ನೀಲ ಸುಗಂಧರ ಶಂಕರ ಶಿವಶಂಕರ ಕೃಪೆಯನ್ನು ತೋರಿ ಅಭಯವ ನೀಡು ಕಾಯೋ ಕರುಣಾ ಸಾಗರ ಕೃಪೆಯವ ತೋರಿ ಅಭಯವ ನೀಡು ಕಾಯೋ ಕರುಣಾ ಸಾಗರ ಶಂಕರ ಶಿವಶಂಕರ ಅಭಯಂಕರ ಗಂಗಾಧರ ಆ ಪರಮೇಶ್ವರ ದಯ ತೋರೋ ಯೇ ಶಂಕರಾಯಣ್ಣ ಭವನಯ ಪರಿಹರಿಸು ಪರಮೇಶ್ವರ ಪರಮೇಶ್ವರ ಕಳಹೀನನಾದ ಚಂದ್ರಮನನ್ನು ಕಾಪಾಡು ತಂದೆ ಕಾಪಾಡು. ಶಾಂತನಾಗು ಚಂದ್ರಮ. ಶಾಂತಿ ಎಲ್ಲಿಂದ ಬರಬೇಕು ಪರಮೇಶ್ವರ? ಚಂದ್ರಮ್ಮ, ಶಾಂತಿ ಇಲ್ಲವೇ ನಿನಗೆ ಕೈಲಾಸದಲ್ಲಿ? ಈಗಲೀಗಲೇ ಶಾಂತವಾಯಿತು. ಕಮ್ಮಾರನ ಕಬ್ಬಿಣದ ಹುರಿ ಜ್ವಾಲೆಯಂತೆ ಹುರಿಯುತ್ತಿರುವ ನನ್ನ ಉದರಾಗ್ನಿಯು ಇಂದು ಪರಮೇಶ್ವರನ ದರ್ಶನದಿಂದ ಶಾಂತವಾಯಿತು. ಚಂದ್ರಮ, ನಿನಗಾಯ್ತೇಕಿ ಪರಿಭವ? ಪರಮೇಶ್ವರ, ಇದೊಂದು ತಾನಾಗಿ ಸಂಭವಿಸಿದ ದಕ್ಷ ಬ್ರಹ್ಮನ ಶಾಪ. ದಯಮಾಡಿ ಪರಿಹರಿಸಬೇಕೆಂದು ಬೇಡುವೆನು ದೇವ. ಭಯಪಡಬೇಡ ರಘುಪತಿ, ನಿನ್ನನ್ನು ಧರಿಸುವೆನು ನನ್ನ ಜಟಾಜೂಟಾಗ್ರ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಇದು ನಿನಗಾಗಿ ಕರುಣಿಸುವನು ದಕ್ಷ ಶಾಪದ ವಿಮೋಚನೆಯನ್ನು. ಚಂದ್ರಮ, ನಿನ್ನ ಗಗನ ಮಾರ್ಗದ ದಿನಸರಿಯ ಸಂಚಾರದಲ್ಲಿ ಪ್ರತಿ ಒಂದು ದಿವಸವೂ ಒಂದೊಂದು ಕಡೆ ಹೆಚ್ಚಾಗಿ ಶುಕ್ಲ ಪಕ್ಷದ ಷೋಡಶ ಕಲಾಪೂರ್ಣ ಚಂದ್ರಮನಾಗಿ ಮೆರೆದು ವಿಖ್ಯಾತನಾಗು. ಧನ್ಯನಾದೆ, ದಯಾಕರನ ದಿವ್ಯವಾಣಿಯಿಂದ ಧನ್ಯನಾದೆ. ಕಣ್ಣಾರೆ ಕಂಡೆ ಪ್ರಭು ಶಂಕರ, ಪ್ರಭು ಶಂಕರ
ಕಣ್ಣಾರೆ ಕಂಡೆ ಪ್ರಭು ಶಂಕರ ಪ್ರಭು ಶಂಕರ ತ್ರಿಶೂಲಧರ ಗಗಚರ್ಮಾಂಬರ ತ್ರಿಶೂಲಧರ ಗಗಚರ್ಮಾಂಬರ ನಿನ್ನೆಯ ಪಾದವ ನಂಬಿದ ಚಂದ್ರಮನ ಕಾಯ್ದ ಶಂಕರ ಕಂಡಾರೆ ಕಂಡೆ ಪ್ರಭು ಶಂಕರ ಪ್ರಭು ಶಂಕರ ಭಕ್ತ ಮಾರ್ಕಂಡಯನ ಭಕ್ತಿಗೆ ನೀನೊಲಿದು ಬೇಡಾರ ಕಣ್ಣನಿಗೆ ಕಣ್ಣನ್ನು ನೀಡಿ ಭಕ್ತ ಮಾರ್ಕಂಡಯನ ಭಕ್ತಿಗೆ ನೀನೊಲಿದು ಬೇಡಾರ ಕಣ್ಣನಿಗೆ ಕಣ್ಣನ್ನು ನೀಡಿದೆ ಭಕ್ತಿಗೆ ನೀ ವರದಾನ ನನ್ನ ಮುಕ್ತಿಗೆ ನೀ ಸೋಪಾನ ಭಕ್ತಿಗೆ ನೀ ವರದಾನ ನನ್ನ ಮುಕ್ತಿಗೆ ನೀ ಸೋಪಾನ ಕಳ್ಳರ ಕಣ್ಣಿಗೆ ಕಲ್ಲಾಗಿ ನಿಂತಿರುವೆ ಕಳ್ಳರ ಕಣ್ಣಿಗೆ ಕಲ್ಲಾಗಿ ನಿಂತಿರುವೆ ಕಣ್ಣಾರೆ ಕಂಡ ಪ್ರಭು ಶಂಕರ ಪ್ರಭು ಶಂಕರ ವೈಕುಂಠವಾಸನು ಈ ನಮ್ಮ ಹರಿಯು ನಮ್ಮ ಸ್ವರೂಪಿಯು ಶಾರದೆಯ ಪತಿಯು ವೈಕುಂಠವಾಸನು ಈ ನಮ್ಮ ಹರಿಯು ಬ್ರಹ್ಮ ಸ್ವರೂಪಿಯು ಶಾರದೆಯ ಪತಿಯು ಈ ಮೂರ್ತಿಯ ದಿವ್ಯ ಸ್ವರೂಪ ನಾ ಕಂಡೆನು ಈ ಪ್ರತಿರೂಪ ಮೂರ್ತಿಯ ದಿವ್ಯ ಸ್ವರೂಪ ನಾ ಕಂಡನು ಈ ಪ್ರತಿರೂಪ ದಶನ ಸಾಬರಿನ ಮುಕ್ತನಾದೆ ದಶನ ಸಾಬರಿನ ಮುಕ್ತನಾದೆ ಕಣ್ಣಾರೆ ಕಂಡೆ ಪ್ರಭು ಶಂಕರ ಪ್ರಭು ಶಂಕರ ಪ್ರಭು ಶಂಕರ ವಿಷ್ಣು ಬ್ರಹ್ಮಾದಿ ದೇವತೆಗಳೇ ಕಂಡಂತೈತೆ ಆ ದಕ್ಷ ಬ್ರಹ್ಮನು ಮಾಡುವ ಮಹತ್ತರವಾದ ಕಾರ್ಯವನ್ನು. ದೇವ ಆದರೂ ಪಾವನನಾದ ಚಂದ್ರಮನು ತಮ್ಮ ದರ್ಶನದಿಂದ ಚಂದ್ರಮ್ಮ ಪವಿತ್ರ ದೇವನ ವಿಶಾಲ ಮಸ್ತಕದ ಮೇಲೆ ಆ ಚಂದ್ರಾರ್ಕವಾದ ಪದವಿಯನ್ನು ಗಳಿಸಿಕೊಂಡ ನೀನೇ ಭಾಗ್ಯಶಾಲಿ. ಎರಡನೇದಾಗಿ ಒಂದೇ ಕಾಲದಲ್ಲಿ ಮೂರು ಮೂರ್ತಿಯ ದರ್ಶನ ಪಡೆದ ನಾನೇ ದಕ್ಷ ಬ್ರಹ್ಮನ ಸಾಪರೈತನು. ಭೂತೇಶ್ವರ ಕಾಲಾತೀತವಾಯಿತು, ನಾವಿನ ಅಗ್ರ ಪೂಜೆಗೆ ಕಳೆಯಬೇಕೆಂದು ಬೇಡಿಕೊಳ್ಳುವೆನು. ಚಂದ್ರಮ್ಮ ನಿನಗೂ ಅಲ್ಲಿಗೆ ಬರುವ ಕರೆ ಉಂಟು. ಆಗಬಹುದು ಬ್ರಹ್ಮದೇವ. ಶಿವೋಹಂ